ಸೊ ಇವತ್ತು ವೀಡಿಯೋಲಿ ಒಂದು ಲೆಜೆಂಡ್ರಿ ಬೈಕ್ ರಿವ್ಯೂ ಮಾಡ್ತೀನಿ. ಇದು ಬಂದ್ಬಿಟ್ಟು ಸ್ಟಾರ್ಟಿಂಗು ಹೀರೋ ಮತ್ತು ಹೋಂಡಾದವ್ರು ಕಂಬೈನ್ ಮಾಡಿದ್ರು ಗಾಡಿನ. ಇದು ಬಂದ್ಬಿಟ್ಟು ನಿಮಗೆ ಸೂಪರ್ ಸ್ಪ್ಲೆಂಡರು. ಇದ್ರ ಕಾಂಪಿಟೇಟರ್ ಬಂದ್ಬಿಟ್ಟು ಬಜಾಜ್ ಪಲ್ಸರ್ 125 ಮತ್ತು ಹೋಂಡಾ ಶೈನು. ಈ ಗಾಡಿ ಎಷ್ಟು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಲೈಕ್ ತುಂಬ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಇದು ಬಂದ್ಬಿಟ್ಟು ನಿಮಗೆ 125cc ಸಿಂಗಲ್ ಸಿಲಿಂಡರ್ ಇಂಜಿನ್ನು. ನಿಮಗೆ ಫ್ರಂಟ್ ಬ್ಯಾಕ್ ರೇರ್ ಎಲ್ಲ ಮಾಮೂಲಿ ನಾರ್ಮಲ್ ಆಲ್ಜನ್ ಲೈಟ್ ಸಿಗುತ್ತೆ. ನಿಮಗೆ ಅಲಾಯ್ ವೀಲ್ಸ್ ಜೊತೆಗೆ ಡ್ರಮ್ ಬ್ರೇಕ್ ಸಿಗುತ್ತೆ ನಿಮಗೆ. ಅದನ್ನು ತುಂಬ ಚೆನ್ನಾಗಿದೆ. ನಿಮಗೆ ಅದ್ರ ಜೊತೆಗೆ LED DRL ಸಿಗುತ್ತೆ. ಅದು ಹಿಡಿದು ಮಾಡ್ತಿದ್ದೆ ಆಗಲೇ. ಬನ್ನಿ ನಿಮಗೆ ಕೀ ಆನ್ ಮಾಡಿ ತೋರಿಸ್ತೀನಿ ಏನಾಯ್ತು ಇದೆ ಅಂತ ಡಿಸ್ಪ್ಲೇಲಿ. ಬನ್ನಿ ಹೋಗಿ ನೋಡೋಣ. ನಿಮಗೆ ಪಾಸಿಂಗ್ ಸ್ವಿಚ್ಚು ಆಮೇಲೆ ಹೆಡ್ಲೈಟ್ ಆನಿಂಗ್ ಎಲ್ಲ ಈ ಕಡೆ ಕೊಟ್ಟಿದ್ದಾರೆ ಲೆಫ್ಟ್ ಸೈಡು. ಆಮೇಲೆ ಈ ಕಡೆ ಸ್ಟಾರ್ಟ್ ಬಟನ್ ಕೊಟ್ಟಿದ್ದಾರೆ. ಬನ್ನಿ ಡಿಸ್ಪ್ಲೇ ಆನ್ ಮಾಡಿ ಈಗ ಕೀಯಲ್ಲಿ. ಆಮೇಲೆ ನಿಮಗೆ ಸ್ಟ್ಯಾಂಡ್ ಹಾಕಿದಾಗ ಇಂಜಿನ್ ಕಟ್ ಆಫ್ ಸೆನ್ಸರ್ ಕೊಟ್ಟಿದ್ದಾರೆ ಆಗಲೇ ನೋಡಿ. ಬೇರೆ ಗಾಡಿಯವರೆಲ್ಲ ಈಗ 2018ನಲ್ಲಿ ಶುರು ಮಾಡಿದ್ರು. ಹೀರೋ ಕಂಪ್ನಿಯವರು ಲೈಕ್ 2015 ಕೊಟ್ಟಿದ್ದ ಫೀಚರ್ಸ್ ಎಲ್ಲ. ಅದಕ್ಕೆ ಹೀರೋ ನಂಬರ್ 1 ಬ್ರ್ಯಾಂಡ್ ಅನ್ನೋದು ಯಾವಾಗಲೂ. ಡಿಸ್ಪ್ಲೇ ಅಂತೂ ಸುಮಾರು ಫೀಚರ್ಸ್ ಇದೆ. ಆಮೇಲೆ ಚಾರ್ಜಿಂಗ್ ಪೋರ್ಟು ಇದೆ ನಿಮ್ಗೆ ಇದರಲ್ಲಿ ನೋಡಿ. 125cc ಸಿಂಗಲ್ ಸಿಲಿಂಡರ್ ಇದು, ಏರ್ ಕೂಲ್ಡ್ ಇಂಜಿನು. ಆಮೇಲೆ ನಿಮಗೆ ಗೇರ್ ಬಾಕ್ಸುವೇ ತುಂಬ ಸ್ಮೂತ್ ಇದೆ, ಲೈಕ್ ಹಾರ್ಡ್ ಗೇರ್ ಇಲ್ಲ. ಆಮೇಲೆ ಫ್ಯೂಲ್ ಇಂಜೆಕ್ಟೆಡ್ ಗಾಡಿ ಇದು. ನಿಮಗೆ ಚೈನ್ ಸಿಸ್ಟಮ್ ಕವರಿಂಗ್ ಕೊಟ್ಟಿದ್ದರಿಂದ ಮೇಂಟೆನೆನ್ಸ್ ಖರ್ಚುವೇ ತುಂಬ ಕಮ್ಮಿ ಬರುತ್ತೆ. ರೇರ್ ಸಸ್ಪೆನ್ಷನ್ ನಿಮಗೆ ನಾರ್ಮಲ್ಸ್ ಇರುತ್ತೆ, ಸ್ಪ್ರಿಂಗ್ ಸಸ್ಪೆನ್ಷನು. ರೇರಲ್ಲಿ ನಿಮಗೆ ಅಲಾಯ್ ವೀಲ್ಸು ಡ್ರಮ್ ಬ್ರೇಕ್ ಸಿಗುತ್ತೆ. ನಿಮ್ಗೆ ಇಂಜಿನ್ ಕಟ್ ಆಫ್ ಸೆನ್ಸರ್ ಮತ್ತು ಸ್ಟ್ಯಾಂಡ್ ಇದೆ. ಮತ್ತು ಸೆಂಟರ್ ಸ್ಟ್ಯಾಂಡ್ ಸಿಗುತ್ತೆ ಈ ಗಾಡಿ ನಿಮಗೆ ನೋಡಿ. ಟೈಲ್ ಲೈಟ್ ಹ್ಯಾಲೋಜನ್ ಸಿಗುತ್ತೆ ನಿಮಗೆ ಇಲ್ಲಿ. ನೆಕ್ಸ್ಟ್ ನಿಮಗೆ ಇದನ್ನು ತೋರಿಸ್ತೀನಿ ಬನ್ನಿ ಹೆಂಗೆ ಎಕ್ಸಾಸ್ಟ್ ಅಂತ. ಇದಕ್ಕೆ ಸ್ಯಾರಿ ಗಾರ್ಡ್ ಮತ್ತು ಸ್ಯಾರಿ ಫೋಟೋ ಸ್ಟುಡಿಯೋ ಕೊಟ್ಟಿದ್ದಾರೆ. ಅದರಿಂದ ಆರಾಮಾಗಿ ಕೂತ್ಕೋಬೋದು. ಆಮೇಲೆ ಡ್ರಮ್ ಬ್ರೇಕ್ಸವೇ ತುಂಬ ನೀಟಾಗಿ ಹಿಡಿಯುತ್ತೆ ಫ್ರಂಟ್ ರೇರು. ನೆಕ್ಸ್ಟ್ ಎಕ್ಸಾಸ್ಟ್ ತೋರಿಸ್ತೀನಿ ನಿಮಗೆ. ಇನ್ನೊಂದು ಏನಂದರೆ ಈ ಹೊಸ ಬೈಕ್ಗಳೆಲ್ಲ ಲೈಕ್ ಫ್ಯೂಲ್ ಇಂಜೆಕ್ಟ್ ಬೈಕ್ಸ್ಗಳೆಲ್ಲ ಕಿಕ್ಕರ್ ತೆಗಿತಿದ್ದಾರೆ 125cc ಒಂದಷ್ಟು. ಇದರಲ್ಲಿ ಹೀರೋದವ್ರು ಇನ್ನೂ ಇಟ್ಟಿದ್ದಾರೆ ನೋಡಿ. ಹೀರೋದವ್ರು ಏನೇ ಮಾಡಿದ್ರು ಫುಲ್ ಯೋಚನೆ ಮಾಡೋದು. ಒಂದು ಎಕ್ಸಾಸ್ಟ್ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟು. ಎಕ್ಸಾಸ್ಟ್ ಹೆಂಗೈತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಿಮಗೆ ಇದ್ರಲ್ಲಿ ರೈಡ್ ವಿಡಿಯೋ ಆಗ್ತೀನಿ ಈಗ ಇರೇ. ಬನ್ನಿ ಸ್ಟಾರ್ಟ್ ಮಾಡ್ಕೊಂಡು ಈಗ ಹೋಗೋಣ. ಗಾಡಿ ಪವರು ಫುಲ್ ಬಗ್ಗೆ ಎಲ್ಲ ಹೇಳ್ತೀನಿ ಈಗ. ಬನ್ನಿ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್, ಹೋಗೋಣ. ಸ್ಟಾರ್ಟಿಂಗ್ ಪವರ್ ಇದೆಯಲ್ಲ, ಫಸ್ಟ್ ಗೇರಲ್ಲೇ 30 ರೀಚ್ ಆಯಿತು ಗಾಡಿ. ಲೈಕ್ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಫಸ್ಟ್ ಗೇರಲ್ಲಿ ಇಷ್ಟು ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಅಂತ. ನೋಡಿ ಇಲ್ಲಿ ನಾನು ಫಸ್ಟ್ ಗೇರಲ್ಲಿ ಲೈಕ್ 20 ಹೋಗಲ್ಲ ಅಂದ್ಕೊಂಡೆ. ಇದು ನೋಡಿ 30ಗೆ ಹೇಳಿದ್ದು. ನನಗೆ ಪಲ್ಸರ್ NS ಓಡಿಸೀನಿ, ಆಮೇಲೆ ಪಲ್ಸರ್ 125 ಓಡಿಸೀನಿ. ಅವೆರಡು ಕಂಪೇರ್ ಮಾಡಿದ್ರೆ ಇದು ಟಾರ್ಕ್ ಬೇಗ ಪ್ರೊಡ್ಯೂಸ್ ಮಾಡ್ತಿತ್ತು. ಅದೇ ಸೀಟ್ ಕಂಫರ್ಟವೇ ಚೆನ್ನಾಗಿದೆ ಈ ಗಾಡಿದು. ಒಂದು ಟರ್ನಿಂಗ್ ಇದೆ, ಟರ್ನ್ ಮಾಡ್ಬೇಕಾದ್ರೆ ಎಷ್ಟು ಸ್ಮೂತಾಗಿ ಟರ್ನ್ ಆಗುತ್ತೆ ಗಾಡಿ. ನೀವು ಎಕ್ಸ್ಟ್ರಾ ಫೋರ್ಸ್ ಹಾಕೋದೇ ಬೇಡ. ನೋಡಿ ಇಲ್ಲಿ ಕೆಲವೊಂದು ಗಾಡೀಲಿ ಸ್ಪೀಡ್ ಪಿಕಪ್ ಆಗೋದ್ರೆ ಕೆಲವೊಂಥರ ಒಂದು ಸೈಡಿಗೆ ಇದಾದಂಗೆ ಆಗುತ್ತೆ. ಈ ಗಾಡಿದಂತೇನು ರಿಸ್ಕ್ ಇರಲ್ಲ, ಸ್ಮೂತಾಗಿ ಕರೆದೈತೆ ಗಾಡಿ. ಹೀರೋ ಕಂಪ್ನಿಯವರು ಈ ಗಾಡಿನ ರೀಲಾಂಚ್ ಮಾಡಬೇಕು. ಯಾಕೆಂದರೆ ಕೆಲವ್ರಿಗೆ ಲೈಕ್ ಈ ಪಲ್ಸರ್ ಟೈಪ್ ಬೇಕಿರುತ್ತೆ, ಸ್ಪ್ಲೆಂಡರ್ ಬೇಕಿರುತ್ತೆ. ಅಂಥವ್ರಿಗೆ ಇದು ಬೆಸ್ಟ್ ಗಾಡಿ ಅಂತಲೇ ಅನ್ಬೋದು. ಆಮೇಲೆ ಫ್ಯಾಮಿಲಿಗೆ ಹೋಗೋಕ್ಕೂ ತುಂಬ ಚೆನ್ನಾಗಿದೆ ಗಾಡಿ. ನಾನು ಅಪ್ಪು ಡೌನ್ಸ್ ಎಲ್ಲ ಹತ್ತಿದ್ದೆ, ಎಷ್ಟು ನೀಟಾಗಿ ಹತ್ತಿತ್ತು ಅಂದರೆ ಆಫ್ ರೋಡಿಂಗು ಮಾಡಿದೆ. ಆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಈಗ ಎಲ್ಲರೂ ಇದು ತಗೊಳ್ತಾರೆ ಪಲ್ಸರು NS 125. ಅದು 5ಕ್ಕೆ ಟಕ್ಕರ್ ಕೊಡೋ ಗಾಡಿ ಆಗಲೇ ಬಂದಿತ್ತು. ನಿಮ್ಗೆ ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬೆಲ್ ನೋಟಿಫಿಕೇಶನ್ ಆಲ್ರೆಡಿ ಎಲ್ಲ ಯೂಟ್ಯೂಬ್, ಇನ್ಸ್ಟಾಗ್ರಾಮಲ್ಲಿ ಯಾರಿದ್ರೆ ಅಲ್ಲೋ ಫಾಲೋ ಮಾಡಿ. ಅಲ್ಲೋ ಅಪ್ಡೇಟ್ ಮಾಡ್ತಿರ್ತೀನಿ ನಾನು. ಇದಲ್ಲದೆ ನಾನು ಟ್ರಾವೆಲ್ ಬ್ಲಾಗ್ಸ್ ಮತ್ತು ಅಗ್ರಿಕಲ್ಚರ್ ಬ್ಲಾಗ್ಸ್ ಹಾಕ್ತಿರ್ತೀನಿ, ಅದು ನೋಡ್ಬೋದು ನೀವು. ಸೊ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ನಾನು ವಾಪಸ್ ಹೋಗ್ತೀನಿ ಈಗ. ಸೊ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.